ಹುಬ್ಬಳ್ಳಿಯಲ್ಲಿ ಶ್ರೀ ಹರೀಶ್ ಎಂ ಗುಂಡ್ರಾಳ್ ಅವರ ನೇತೃತ್ವದಲ್ಲಿ ಜೈ ಭೀಮ್ ಯುವಶಕ್ತಿ ಸೇನಾ ಸಂಘಟನೆ ವತಿಯಿಂದ ಸರ್ವಧರ್ಮ ಬಡ ಕುಟುಂಬದವರಿಗಾಗಿ ಉಚಿತ 5 ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೆ ವಿವಿಧ ಧಾರ್ಮಿಕ ಪೀಠಾಧೀಶರು, ಸಮಾಜಮುಖಿಗಳು ಹಾಗೂ ಗಣ್ಯರು ಆಗಮಿಸಿ ವಧುವರಿಗೆ ದಿವ್ಯಾಶೀರ್ವಾದ ನೀಡಿದರು. ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ಬಸವಾನಂದ ಸ್ವಾಮಿಗಳು ಸಿದ್ದಾರೂಢ ಮಠ ಹುಬ್ಬಳ್ಳಿ, ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ರುದ್ರಾಕ್ಷಿ ಮಠ ಹುಬ್ಬಳ್ಳಿ ಸಹಿತ ಅನೇಕ ಮಹಾಮನಿಗಳು ಸಾನ್ನಿಧ್ಯ ವಹಿಸಿ ನೂತನ ದಂಪತಿಗಳಿಗೆ ಶುಭಾಶಯ ಕೋರಿದರು. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಪಾಟೀಲ್, ಸಂಸ್ಥಾಪಕರು, ವಿಶ್ವದರ್ಶನ ಕನ್ನಡ ದಿನಪತ್ರಿಕೆ, ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಹುಬ್ಬಳ್ಳಿ, ಕನ್ನಡ ಚಲನಚಿತ್ರ ನಿರ್ದೇಶಕರು ಹಾಗೂ ಸಮಾಜ ಸೇವಕರು ವಿನೋದ್ ಕುಮಾರ್ ಶೆಟ್ಟಿ, ಬಿಜೆಪಿ ಎಸ್ಟಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾರುತಿ ಚಾಕ್ಲಬಿ, ದಿವಾನ್ ಸಾಬ್ ಡಿ ನದಾಫ್, ವಿಜಯ್ ಮಾದರ್, ರಮೇಶ್ ಹಿರೇಮನಿ, ಹನುಮಂತ್ ಎಚ್ ಯರಗುಂಟಿ, ವಿಜಯ್ ಕಟ್ಗಿ, ಪ್ರಕಾಶ್ ಬಳ್ಳಾರಿ, ಶಿವರೆಡ್ಡಿ ರೆಡ್ಡೇರ್, ಸತೀಶ್ ಮಿಶ್ರಿಕೋಟಿ, ಮುಜಾಫರ್ ಬೌದ್ದೂರ್, ಅಜ್ಜರ್ ಮುಲ್ಲಾ, ಬಸವರಾಜ್ ಆದಾಪುರ್, ಮಂಜುನಾಥ್ ಅಂತರಗಂಗಾ, ಬಾಬು ಜಿ ಬೌದ್ದೂರ್, ಗುರುನಾಥ್ ಮೊರಬದ್, ವೆಂಕಟೇಶ್ ಅನಂತಪುರ್, ಮಾಂತೇಶ್ ಮೊರಬದ್ ಹಾಗೂ ಅನೇಕ ರಾಜಕೀಯ ಅಧಿಕಾರಿಗಳು, ಉದ್ಯಮಿಗಳು ಮತ್ತು ಸಮಾಜ ಜೋರಾಗಿ ನಗರಿ ನೋಡೋಣ. ಎಲ್ಲರೂ ಯಾರ ಮುಖದಲ್ಲೂ ನಿಜವಾಗ್ಲೂ ಕಳೆನೇ ಇಲ್ಲ. ಹೆಣ್ಣು ಮಕ್ಕಳು ಗಂಡು ಮಕ್ಕಳಲ್ಲಿ ಜೋರಾಗಿ ನಗರಿ. ಒಂದು ಅವ್ರು ನಗ್ತಾ ಇದ್ದಾಗೆ ಒಂದು ಫೋಟೋ ಸ್ಟಿಲ್ ತೆಗೀರಿ ನೋಡೋಣ. ಎತ್ತಮ್ಮ ತಾಯಿ ಭಾಗ್ಯ ಎಲ್ಲ ಅಲ್ಲಿ ನೋಡಿ, ಕ್ಯಾಮ್ರಾ ನೋಡಿ, ಸ್ವಲ್ಪ ಚೆನ್ನಾಗಿ ನಗಬೇಕು. ಎಲ್ಲರೂ ಇವತ್ತೇ ನಗೋದು. 100 ವರ್ಷ ಬಾಳು. ಇಂಥ 4 ಜೋಡಿ ಅಲ್ಲ, 40 ಜೋಡಿ ಅಲ್ಲ, 400 ಜೋಡಿಗಳು ಮಾಡುವಂತ ಶಕ್ತಿ ನಿನಗೆ ಕೊಳ್ಳಿ ಅಂತೇಳಿ ನೀವೆಲ್ಲ ತಾಯಂದ್ರ ಆಶೀರ್ವಾದ ಮಾಡಬೇಕು. ಯಾಕಂದ್ರೆ ಜೀವನದಲ್ಲಿ ಗಂಡು ಮಕ್ಕಳ ಆಶೀರ್ವಾದಕ್ಕಿಂತ ತಾಯಂದ್ರ ಆಶೀರ್ವಾದ ಬಹಳ ದೊಡ್ಡದು. ಅಂತ ತಾಯಂದ್ರ 4 ಜೋಡಿ ಕೂತ್ಕೊಂಡಿದ್ದೀರಿ ಇವತ್ತ. ನೀವು 4 ತಾಯಂದಿರು, ನೀವು ಹೋಗ್ತಾ ಇದ್ದೀರಿ ನೀವು ಮನೆಗೆ, ಗಂಡನ ಮನೆಗೆ, ಅದು ದೇವರ ಮನೆ ಇದ್ದ ಹಾಗೆ. ನಿಮ್ಮತ್ತ ಅತ್ತೆ ಮಾವ ಏನಿದೆ ಅಲ್ಲ, ಅವರು ದೇವರ ಸಮಾನರು. ನಿಮ್ಮ ಮನೆಯಲ್ಲಿ ಯಾವ ರೀತಿ ನಿಮ್ಮ ತಾಯಿನ ಪ್ರೀತಿ ಮಾಡ್ತೀರಿ, ನಿಮ್ಮ ಅತ್ತೆಯನ್ನು ಕೂಡ ಅದೇ ಸ್ಥಾನದಲ್ಲಿ ನೋಡ್ರಿ. ಯಾವುದೇ ಕಾರಣ